ಡಿಕೆ ಸಂಪುಟ ವಿಸ್ತರಣೆ ಬಳಿಕ ಭುಗೆಲೆದ್ದಿದೆ ಅಸಮಾಧಾನ. ಇನ್ನೂ ಮುಗಿದಿಲ್ಲ ಸಚಿವ ಸ್ಥಾನ ಸಿಗದ ನಾಯಕರ ಮುನಿಸು. ಇವತ್ತು ಅಸಮಾಧಾನಿತ ಶಾಸಕರು ಮಹತ್ವದ ಸಭೆ ಕರೆದಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ನಾಯಕರು ಸಭೆಯನ್ನ ಮಾಡ್ತಾರೆ. ಇವತ್ತು ನಾಳೆ ಹಿರಿಯ ಅಸಮಾಧಾನಿತ ಎಂಎಲ್ಎಗಳು ಮೀಟಿಂಗ್ ಮಾಡ್ತಾರೆ. ನಾರಾಯಣಸ್ವಾಮಿ, ಅಶೋಕ್ ಪಟ್ಟಣ್ಣು ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಪಕ್ಷದಿಂದ ತಮಗೆ ಆಗಿರುವಂಥ ಅನ್ಯಾಯದ ಕುರಿತು ಚರ್ಚೆ ಆಗುತ್ತೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾರೆ ಅಸಮಾಧಾನಿತರು. ನೋಡಿ, ಮತ್ತೆ ಇಲ್ಲಿ ಗುಂಪು ರಾಜಕಾರಣ ಶುರುವಾಯಿತು. ಮತ್ತೆ ರೆಸಾರ್ಟ್ಗೆ ಏನಾದರೂ ಶಿಫ್ಟ್ ಆಗ್ತಾರಾ ಇವರು? ಹೇಳೋಕ್ಕಾಗೋದಿಲ್ಲ. ಪರಿಸ್ಥಿತಿ ಏನು ಬೇಕಾದರೂ ಆಗ್ಬೋದು. ಸರ್ಕಾರಕ್ಕೇನು ಮಾಡೋಕ್ಕಾಗದೇ ಇರ್ಬೋದು, ಆದರೆ ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದಲ್ವಾ? ಹಾಗಾಗಿನೇ ಈಗ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೂ ಕೂಡ, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಅಶೋಕ್ ಪಟ್ಟಣ್ ಆಗಿರ್ಬೋದು, ಜೊತೆಗೆ ನಾರಾಯಣಸ್ವಾಮಿ ಆಗಿರ್ಬೋದು, ಇವರ ನೇತೃತ್ವದಲ್ಲಿ ನಾಳೆ ಕೂಡ ಒಂದು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಕೂಡ ಅಸಮಾಧಾನಿತ ನಾಯಕರು, ಅಂದರೆ ಶಾಸಕರು ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರು ಮೀಟಿಂಗನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದರು. ನಾನು ಕೂಡ 3 ಬಾರಿ ಗೆದ್ದಿದ್ದೇನೆ, ನನಗೆ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ? ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ, ನನಗೆ ಮಾತು ಕೊಟ್ಟಿದ್ದರು ನಾಯಕರು, ಯಾಕೆ ಅವಕಾಶ ಕೊಟ್ಟಿಲ್ಲ ಅಂಥೇಳಿ ಅವರ ಅಸಮಾಧಾನ ಇದೆ. ಆಲ್ರೆಡಿ ನಿನ್ನೆ ಒಂದು ಸಭೆಯನ್ನು ಕೂಡ ಮಾಡಿದ್ದಾರಂತೆ.